ಮಲೆನಾಡು ಕೇರಳ ರಾಜ್ಯದಲ್ಲಿ ದಿನದಿನಕ್ಕೆ ಕೋವಿಡ್ನ ಸಂಖ್ಯೆ ಹೆಚ್ಚಾಗ್ತಿರುವಂಥದ್ದು. ಈಗ ಕೋವಿಡ್ ರೂಪಾಂತರಿ ಕೋವಿಡ್ನ ಸಂಖ್ಯೆ ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಕೊಡಗು ಮತ್ತು ಕೇರಳ ಗಡಿ ಭಾಗದಲ್ಲಿ ಇದೀಗ ತಪಾಸಣೆಯನ್ನು ತೀವ್ರಗೊಳಿಸಿರುವಂಥದ್ದು. ಸದ್ಯ ನಾನಿದೀಗ ಕೊಡಗು ಜಿಲ್ಲೆ ಸಂಪಾಜೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಂದ್ಕೊಂಡಿರುವಂತಹ ಚೆಕ್ ಪೋಸ್ಟ್ ಆಗಿರುವಂತಹ ಸಂಪಾಜೆ ಚೆಕ್ ಪೋಸ್ಟ್ ನಲ್ಲಿದ್ದೀನಿ. ಇಲ್ಲಿ ನೆರೆಯ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಂದ್ಕೊಂಡಿರುವಂತಹ ಕಾಸರಗೋಡಿಂದ ಬರ್ತಕ್ಕಂತಹ ಕೇರಳದ ನಿವಾಸಿಗಳೇಂದ್ರೆ ಅವರ ಒಂದು ತಪಾಸಣೆಯನ್ನ ಮಾಡಲು ಇದೀಗ ಆರೋಗ್ಯ ಇಲಾಖೆ ಮುಂದಾಗಿರುವಂಥದ್ದು. ಕೊಡಗು ಜಿಲ್ಲೆಯಲ್ಲಿ ಇದೀಗ ಯಾವುದೇ ರೀತಿಯ ಒಂದು ಅಪಾಯ ಇಲ್ಲದಿದ್ರೂ ಕೂಡ ಅವರ ತಪಾಸಣೆಯನ್ನ ಮಾಡ್ತಿರುವಂಥದ್ದು. ಆರೋಗ್ಯ ಇಲಾಖೆ ಸಿಬ್ಬಂದಿಗಳಿಗೆ ನೋಡ್ಬೋದು, ಕೇರಳದಿಂದ ಬರ್ತಕ್ಕಂತಹ ವಾಹನಗಳಾಗಿರ್ಬೋದು ಅವರೆಲ್ಲರನ್ನು ಕೂಡ ಇದೀಗ ತಪಾಸಣೆಯನ್ನ ನಡೆಸ್ತಿರುವಂಥದ್ದು. ಥರ್ಮಲ್ ಸ್ಕ್ಯಾನಿಂಗ್ ಆಗಿರ್ಬೋದು ಮತ್ತು ಅವರ ಬ್ಲಡ್ ಪ್ರೆಷರ್ನ ಚೆಕ್ ಮಾಡುವಂತಹ ಒಂದು ಕಾರ್ಯಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಯಾವುದೇ ಒಂದು ವೆಹಿಕಲ್ ಬಂದಂತಹ ಕೇರಳದಿಂದ ಬಂತಕ್ಕಂತಹ ಒಂದು ವಾಹನಗಳಲ್ಲಿರೋ ಸಾರ್ವಜನಿಕರನ್ನ ತೀವ್ರವಾಗಿ ತಪಾಸಣೆ ನಡೆಸಿ ನಂತರವೇ ಆ ಒಂದು ಗಾಡಿಗಳನ್ನು ಬಿಡುವಂತಹ ಕೆಲಸಗಳಿಗೆ ಮುಂದಾಗಿರುವಂಥದ್ದು. ಕೊಡಗು ಜಿಲ್ಲೆಗೆ ಯಾವುದೇ ರೀತಿಯ ಅಪಾಯ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಇದೀಗ ಆರೋಗ್ಯ ಇಲಾಖೆ ಮುಂದಾಗಿರುವಂಥದ್ದು. ಕಳೆದ 3 ದಿನಗಳಿಂದ ಕೂಡ ನಿರಂತರವಾಗಿ ಸಂಪಾಜೆ ಚೆಕ್ ಪೋಸ್ಟ್ನಲ್ಲಿ ಇದೀಗ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಇದೀಗ ತಪಾಸಣೆ ನಡೆಸ್ತಿರುವಂಥದ್ದು. ಇದೆಲ್ಲದರ ಕುರಿತು ನಮ್ಮೊಂದಿಗೆ ಮಾತನಾಡೋರು ಇಲ್ಲಿನ ಆರೋಗ್ಯ ಸಿಬ್ಬಂದಿ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ ಯಾವ ರೀತಿಯ ತಪಾಸಣೆನ ಮಾಡ್ತಾ ಇರೋದು ಅನ್ನೋದನ್ನ. ಸರ್, ಇದೀಗ ಕೇರಳ ರಾಜ್ಯದಲ್ಲಿ ಕೋವಿಡ್ನ ಸಂಖ್ಯೆ ಹೆಚ್ಚಾಗಿದೆ. ಸಂಪಾಜೆ ಚೆಕ್ ಪೋಸ್ಟ್ನಲ್ಲಿ ಯಾವ ರೀತಿ ತಪಾಸಣೆ ಮಾಡ್ತಾ ಇದ್ದೀರಿ ಸರ್? ಸಂಪಾಜೆ ಚೆಕ್ ಪೋಸ್ಟ್ನಲ್ಲಿ ನಾವು ಕೇರಳದಿಂದ ಬರುವಂಥ ಗಾಡಿಗಳಲ್ಲಿ ಇರುವಂಥ ವ್ಯಕ್ತಿಗಳನ್ನ ಕೆಳಗಡೆ ಇಳಿಸಿ ಅಲ್ಲಿ ತಪಾಸಣೆಯನ್ನು ಮಾಡ್ತೇವೆ. ಥರ್ಮಲ್ ಸ್ಕ್ಯಾನಲ್ ಮತ್ತು ಪಲ್ಸ್ ಆಕ್ಸಿಮೀಟರ್ನ ಚೆಕ್ ಮಾಡಿಸಿ ಅವ್ರು ಎಲ್ಲಿಗೆ ಹೋಗ್ತಾರೆ, ಅವ್ರು ಎಲ್ಲಿಂದ ಬಂದಿದ್ದಾರೆ, ಅವ್ರು ಎಲ್ಲಿಗೆ ಹೋಗ್ತಾರೆ ಅನ್ನೋ ಬಗ್ಗೆ ತಪಾಸಣೆಯನ್ನು ಮಾಡಿ ಏನಾದ್ರು ಸಿಂಪ್ಟಮ್ ಕಂಡು ಬಂದಲ್ಲಿ ನಾವು ಮಡಿಕೇರಿ ಡಿಸ್ಟಿಕ್ ಹಾಸ್ಪಿಟಲ್ಗೆ ಕಳಿಸ್ಕೊಡ್ತಾ ಇದ್ದೀವಿ. ಓಕೆ, ಎಸ್ ಕೇಳಿದ್ರಲ್ಲ, ಇದು ಇಲ್ಲಿನ ಸಿಬ್ಬಂದಿಗಳ ಮಾತಾಗಿರುವಂಥ ದೃಶ್ಯಾವಳಿಗಳಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ. ಇದು ಅಂದರೆ ಕೇರಳ ರಾಜ್ಯ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಏನಿದೆ, ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಂದ್ಕೊಂಡಿರುವಂತಹ ಕುಟ್ಟ ಚೆಕ್ ಪೋಸ್ಟ್ ಸಂಪಾಜೆ ಚೆಕ್ ಪೋಸ್ಟ್ ಇದು. ಅಂದರೆ ಬೇರೆ ಕೇರಳ ಗಡಿಗೆ ಹೊಂದ್ಕೊಂಡಿರುವಂತಹ ಮಾಕುಟ್ಟ ಚೆಕ್ ಪೋಸ್ಟ್ನಲ್ಲಿ ನಿರಂತರ ತಪಾಸಣೆ ನಡೀತಿದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಂದ್ಕೊಂಡಿರುವಂತಹ ಸಂಪಾಜೆ ಚೆಕ್ ಪೋಸ್ಟ್ ಏನಿದೆ ಇದು ಕಾಸರಗೋಡಿನಿಂದ ಮಡಿಕೇರಿಗೆ ಬರ್ತಕ್ಕಂತಹ ಕೇರಳದ ಒಂದಷ್ಟು ಕಾಸರಗೋಡಿನಿಂದ ಮಡಿಕೇರಿಗೆ ಬರುವಂತಹ ಆಗಿರ್ಬೋದು, ಮಡಿಕೇರಿಯಿಂದ ಬೇರೆ ಭಾಗಕ್ಕೆ ಹೋಗುವಂತಹ ಆ ಒಂದು ಮಾರ್ಗವನ್ನ ಇದೇ ಒಂದು ರಸ್ತೆಯನ್ನು ಅವಲಂಬಿಸಿರ್ತಾರೆ. ಹಾಗಾಗಿ ಈ ಒಂದು ತಪಾಸಣಾ ಕೇಂದ್ರದಲ್ಲಿ ಇದೀಗ ಚೆಕ್ ಪೋಸ್ಟ್ ನಲ್ಲಿ ತಪಾಸಣೆ ನಡೆಸ್ತಾ ಇರುವಂತದ್ದು ನೋಡಬಹುದು. ಈ ಭಾಗದಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ದಿನದ 24 ಗಂಟೆಗಳು ಕೂಡ ನಿರಂತರವಾಗಿ ತಪಾಸಣೆಗೆ ಮುಂದಾಗಿರುವಂತದ್ದು. ಅಂದ್ರೆ ಈಗಾಗಲೇ ಕೊಡಗು ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಒಂದು ಕೋವಿಡ್ನ ಸಿಂಪ್ಟಮ್ಸ್ ಆಗಲಿ ಯಾವುದೇ ರೀತಿ ಕಂಡು ಬಂದಿಲ್ಲ. ಆದ್ರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಇದೀಗ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಇದೀಗ ಇಲ್ಲಿ ತಪಾಸಣೆ ಮಾಡ್ತಾ ಇರುವಂಥದ್ದು ನೋಡ್ಬೋದು. ಇದೀಗ ಅವರ ಸಂಪೂರ್ಣವಾದ ಡೀಟೇಲ್ಸ್ ಅನ್ನ ತಗೊಳ್ಳುವಂಥದ್ದು. ದಿನಕ್ಕೆ ಎಷ್ಟು ವೆಹಿಕಲ್ಗಳು ಈ ಒಂದು ಭಾಗಕ್ಕೆ ಬರ್ತವೆ, ಅವರ ಹೆಸರುಗಳಾಗಿರ್ಬೋದು, ಎಲ್ಲಿಂದ ಬಂದಿದ್ದಾರೆ, ಎಲ್ಲಿಗೆ ಹೋಗ್ತಾ ಇದ್ದಾರೆ, ಹಾಗೂ ಅವರು ಯಾವ ಟೈಮಿಗೆ ಅವರ ಸಂಪೂರ್ಣ ದಾಖಲೆಗಳನ್ನ ಈ ಒಂದು ದಾಖಲಾತಿಯಲ್ಲಿ ದಾಖಲಿಸಿಕೊಂಡು ಅವರ ಮಾಹಿತಿಯನ್ನ ಕಲೆ ಹಾಕುವಂಥದ್ದು. ಮತ್ತು ಒಂದು ವೇಳೆ ಅವರಿಗೆ ಯಾವುದೇ ರೀತಿಯ ಸಿಂಪ್ಟಮ್ಸ್ ಎಲ್ಲ ಕಂಡು ಬಂದಲ್ಲಿ ಅವರನ್ನ ಕೂಡ ಚಿಕಿತ್ಸೆಗೆ ಒಳಪಡಿಸುವಂತಹ ಕೆಲಸಕ್ಕೆ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಮುಂದಾಗಿರುವಂಥದ್ದು. ನಿನ್ನೆ ದಿನ ಕೂಡ ದಿನೇಶ್ ಗುಂಡೂರಾವ್ ಅಂದ್ರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಕೂಡ ಕೊಡಗು ಜಿಲ್ಲೆಗೆ ಭೇಟಿ ನೀಡಿ ಆರೋಗ್ಯ ಇಲಾಖೆ ಸಿಬ್ಬಂದಿಗಳಿಗೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಯಾವ ರೀತಿಯ ಒಂದು ಹೆಚ್ಚಿನ ಒಂದು 60 ವರ್ಷ ಮೇಲ್ಪಟ್ಟವರಿಗೆ ಆಗಿರ್ಬೋದು ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಾಗಿರ್ಬೋದು, ಅನಾರೋಗ್ಯಕ್ಕೆ ಸಿಲುಕಿದಂಥವರು ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಬೇಕು, ಯಾರು ಕೂಡ ಭಯ ಪಡುವ ಅಗತ್ಯವಿಲ್ಲ, ಆರೋಗ್ಯ ಇಲಾಖೆ ಎಲ್ಲ ರೀತಿಯಲ್ಲಿ ಸನ್ನದ್ಧವಾಗಿದೆ ಅನ್ನೋ ಮಾತನ್ನ ಕೂಡ ಹೇಳಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮನೋಜ್ ಜೊತೆ ಲೋಹಿತ್ ಎಮ್ಮಾರ್, ವಿಸ್ತಾರ ನ್ಯೂಸ್, ಕೊಡಗು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.